ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತಿನ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. ಸಿಟಿ ನಾನು ಹೇಳ್ತೀನಿ, ಖಂಡಿತವಾಗಿ ಒಂದ್ FIR ಹಾಕ್ಸ್ಕೊಂಬಂದು ಜೈಲಲ್ಲೇ ನಿನ್ನ ಹೊಡಿತೀನಿ. ನನ್ನ ಮಗನೇ, ನಿನ್ನ ಜನಪ್ರತಿ ನನ್ನ ಎಕಡ ಹಾಕ ನಿನ್ಗೆ. ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನ್ ಬರ್ತೀನಿ. ಈ ನನ್ ಮಗನ್ಗೆ ಎಕ್ಕಡದಲ್ಲಿ ನಾನ್ ನೋಡ್ತೀನಿ. ನೀವು ನಿಂತ್ಕೊಳ್ಳಿ, ನಿಮ್ಮನ್ನ ಹೆಂಗ ಅಂದ ಅಂತ ನಾನ್ ನೋಡ್ತೀನಿ. ಏನ್ ಮಗನೇ, ಕಾಲು KG ಮಾಂಸ ಇಲ್ಲ ನಿನ್ಗೆ ಬಾಡಿನಲ್ಲಿ. ಕುಡಿದ್ಬಿಟ್ಟು ಗಾಡಿ ಓಡಿಸಿ ಯಾರನ್ನೋ ಸಾಯಿಸಿದ್ಯಾ ಗುದ್ಬಿಟ್ಟು. ನೀನು ಎಷ್ಟ ಕೊಟ್ರು ಎಣ್ಣ ನಿನ್ಗೆ ಕುಡಿದ್ಬಿಟ್ಟು ಹೇಳಕ್ಕೆ ಮಾತನ? ಕುಡ್ಕ ಎಷ್ಟ ಕೊಟ್ರು ದುಡ್ಡು ನಿನ್ಗೆ? ಎಷ್ಟ್ ಕೊಟ್ಟ ರಮೇಶ್ ಜಾರಕಿಹೊಳಿ? ಅವ್ನ್ ಕೊಟ್ಟಿರ್ತಾನೆ ಬಿಡು ನಿನ್ಗೆ. ಅವ್ನ್ ರಮೇಶ್ ಅವ್ನ್ ಸಾವುಕಾರ ಅಂತೆ. ಸಾವುಕಾರ ಅಲ್ಲ ಅವನು, ನಿನ್ನಂತ ಮಗನೇ. ಎದುರುಗಡೆ ಸಿಗೋ ನಿನ್ ಜಸ್ಟ್ ಮಿಸ್ ಹಾಕೋಣಲೈ. ಈ ಕಾಂಗ್ರೆಸ್ ಅವ್ರ ಬುದ್ಧಿ ಇಲ್ಲ. ಒಬ್ಬರು ಪ್ರಶ್ನೆ ಮಾಡಲ್ಲ ನೀವು ಅವ್ರಿಗೆ. ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ, ಏನ್ ಬಾಯಲ್ಲಿ ಎಣ್ಣಿಟ್ಕೊಂಡಿದ್ಯಮ್ಮ? ಪ್ರಶ್ನೆ ಮಾಡು. ಕಾಂಗ್ರೆಸ್ MLA ಪ್ರಭಾ ಮಲ್ಲಿಕಾರ್ಜುನ್, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಶ್ಯಾಮ್ನವ್ರ ಶಿವಶಂಕರಪ್ಪನ ಸೊಸೆನ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? MLA ಆಗ್ಬಿಟ್ರೆ ಸಾಕ? ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹರಿಹರ MLA, ಯಾಕೆ ತಾವೊಬ್ಬ ಕಾಂಗ್ರೆಸ್ MLA ಆಗಿ ಇದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ? ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವೇಶ್ಯ ಪಟ್ಟ ಕಟ್ಟೋ ಈ ಕುಡುಕ ನನ್ನ ಮಗನ್ಗೆ ಯಾಕೆ ಪ್ರಶ್ನೆ ಮಾಡಿಲ್ಲ? ಯಾಕೆ ಎಕ್ಕಡದಲ್ಲ ಹೊಡೆದಿಲ್ಲ? ಖಂಡಿತವಾಗಿ ಬಿಜೆಪಿ ಅರ್ಥ ಮಾಡ್ಕೊಳ್ಳಿ. ಈ ನನ್ನ ಮಗ ಸಿಗಲಿ, ಈ ನನ್ನ ಮಗನ ಹುಡ್ಕೊಂಡೋಗಿ ಎಕ್ಕಡದಲ್ಲ ಹೊಡಿತೀನಿ ಗ್ಯಾರಂಟಿ. ಹಲ್ಕಟ್ ಕುಡ್ಕ ಹಾಸನದಲ್ಲಿ ಕುಡಿದ್ಬಿಟ್ಟು ಗಾಡಿ ಹಚ್ಬಿಟ್ಟು ಕುಡ್ಕ ನೀನೊಬ್ಬ ಹೀರೋನೇನೋ? ಹಲ್ಕಟ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರೆ, ಬನ್ನಿ. ಈ ನನ್ನ ಮಗನ್ ನಾನ್ ನೋಡಿದ್ದೀನಿ. ನನ್ ಮೇಲೆ FIR ಆಗ್ಲಿ ಪರವಾಗಿಲ್ಲ. ನಾನ್ ಜೈಲಲ್ಲಿ ಹೋಗಿ ನನ್ನ ಮಗನ್ ಮತ್ತೆ ಒಂದು ಹೊಡಿಬೇಕೀಗ. ನಿನ್ ಅದೃಷ್ಟ ಕರೆಕ್ಟ್ ಆಗೈತೆ. ನಾನ್ ಬಿಸಿ ಇದ್ದೀನಿ, ಖಂಡಿತವಾಗಿ ಹೇಳ್ತೀನಿ. ಒಂದ್ FIR ಹಾಕ್ಸ್ಕೊಂಬಂದು ಜೈಲ್ ಓಡೆ ನಿನ್ ಹೊಡಿತೀನಿ ಗ್ಯಾರಂಟಿ ನಾನು. ಮಗನೇ, ನೀನು ಲಕ್ಷ್ಮೀ ಹೆಬ್ಬಾಳ್ಕರ್ಗಲ್ಲ, ಯಾವುದೇ ಹೆಣ್ಣು ಮಕ್ಕಳಿಗೆ ನಿನ್ ನಿಂದನೆ ಮಾಡಿದ್ರೆ ನಿನ್ನ ಬಟ್ಟೆ ಹೊಡೆದಾಕ್ ಹೊಡಿತೀನಿ ನನ್ನ ಮಗನೇ. ನಿನ್ನ ಎಕಡ ಒಬ್ಬ ಮಿನಿಸ್ಟರು ಕರ್ನಾಟಕದಲ್ಲಿ ಸೇಫ್ ಇಲ್ಲ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳ ಕತೆ ಹೆಂಗೆ? CM ಸಿದ್ದರಾಮಯ್ಯನವ್ರೆ ಇಂತ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಡ್ತಾ ಇಲ್ಲ, ಒಬ್ಬ ಮಿನಿಸ್ಟರ್ನ ಬಿಡ್ಲಿಲ್ಲ. ಈ ಹಲ್ಕಟ್ ರವಿ ಅಂತವ್ರು, ರಮೇಶ್ ಜಾರಕಿಹೊಳಿ ಅಂತವ್ರು, ಈ ಎಂಟೈರ್ ಎಪಿಸೋಡ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋನೆ ಅವ್ನ್ ರಮೇಶ್ ಜಾರಕಿಹೊಳಿ. ನೀನೇ ತಾನೇನೋ ರಮೇಶ್ ಜಾರಕಿಹೊಳಿ ಈ OTTVನ ಬಿಟ್ಟಿರೋದು? ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಡ್ರೆ ತಿಕ್ಕಾ ಅವ್ರಿ ನಿನ್ಗೆ. ಇವನು ಮುಂಚೆನೂ ಒಂದ್ ಮಾತು ಅಂದಿದ್ದ. ಯಾಕೋ ಹೆಣ್ಮಕ್ಳು ನೋಡ್ರೆ ಅಷ್ಟು ತಿಕ್ಕಾ ಹೊರ್ಕೊಂತೀರಲೇ? ಯಾಕ್ರಲ್ಲಿ? ಅಲ್ಲಿ ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವಮಾನ ಮಾಡ್ತಾನೆ, ಅವನೊಬ್ಬ ಜೈನು ಗಡಿಪಾರು. ಕರ್ನಾಟಕದ ಬೆಳಗಾಂ ಅಸೆಂಬ್ಲಿನಲ್ಲಿ ಒಂದು ಹೆಣ್ಣನ್ನ ವೇಶ್ಯೆಗೆ ಹೋಲಿಸ್ತೀರಾ? ನೀವೆಲ್ಲ ಯಾವ ಸೀಮೆ ಗಂಡಸರು? ಒಂದು ಹೆಣ್ಣು ವೇಶ್ಯ ಆಗ್ಬೇಕು ಅಂದ್ರೆ ಒಂದು ಗಂಡಸ್ ಕಾರಣ, ಅವನ ಕಾಮುಕತೆ ಕಾರಣ. ರವಿ, ನಿನ್ನಂತ ಹಲ್ಕಟ್ಟುಗಳಿಂದನೋ ಹೆಣ್ಣು ಮಕ್ಕಳು ವೇಶ್ಯ ಆಗೋದು? ನಿನ್ನ ದೋಸ್ತು ರಮೇಶ್ ಜಾರಕಿಹೊಳಿ ಅಂತವರಿಂದ ಹೆಣ್ಮಕ್ಳು ವೇಶ್ಯ ಆಗೋದು? ನಿಮ್ಮ ಬಾಸು ಮಾಜಿ ಜೈಲು ಯಡಿಯೂರಪ್ಪ ಇಂದ ಹೆಣ್ಣು ಮಕ್ಕಳು ವೇಶ್ಯ ಆಗೋದು? ನಿನ್ನ ದೋಸ್ತು RR ನಗರದ ಆ ಹಲ್ಕಟ್ 420 ಆ ಆಂಧ್ರ ನಾಯ್ಡು
ಅಂದ್ರೆ ಅಂತವ್ರಿಂದ ಕಣೋ ಹೆಣ್ಮಕ್ಳು ವೇಶ್ಯ ಆಗೋದು. ಹೆಣ್ಮಕ್ಳನ್ನ ಏನೋ ಅನ್ಕೊಂಡಿದ್ಯಲ್ಲ, ಹಲ್ಕಟ್ ಒನಕೆ ಓಬವ್ವ ಗಂಡನಿಗೆ ಊಟ ಇಟ್ಟು ಎದುರಾಳಿ ಸೈನ್ಯದ ತಲೆ ಬುಳ್ಳೆ ಹೊಡೆದಾಕದ್ಲಲ್ಲ, ಆ ಮಣ್ಣ ಈ ಮಣ್ಣಲ್ಲೇ ಹಲ್ಕಟ್ ರವಿ ಬ್ರಿಟಿಷರ ವಿರುದ್ಧ ತನ್ನ ಹೊಟ್ಟೆನಲ್ಲಿ ಮಗು ಹುಟ್ಟಿಲ್ಲ ಅಂತ ವಿರೋಧ ಮಾಡಿದ್ಲಲ್ಲ, ಆ ಕಿತ್ತೂರು ರಾಣಿ ಚೆನ್ನಮ್ಮನ ಮಣ್ಣಲ್ಲೇ ಹಲ್ಕಟ್ ರವಿ 12ನೇ ಶತಮಾನದಲ್ಲಿ ನಾನು ಒಕ್ಕಲಿಗ ಆದ್ರೂ ಬಸವೇಶ್ವರ ಅವರ ಫಾಲೋವರ್, ಬಸವಣ್ಣನ ಚಿಂತನೆಗಳನ್ನ ಫಾಲೋ ಮಾಡ್ತೀನಿ. ಅದನ್ನ ಆಚರಣೆಗೆ ಲಿಖಿತ ರೂಪದಲ್ಲಿ ತಂದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಆಡಿ ಹೊಗಳ್ತೀವಿ, ಎದೆನಲ್ಲಿ ಇಟ್ಕೊಂಡಿದೀವಿ. ಅಲ್ಲಿ ನೋಡಿದ್ರೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾನೆ. ಅವನೊಬ್ಬ ಗಡೀಪಾರ್ ಮುಖ್ಯ ಹೋಮ್ ಮಿನಿಸ್ಟ್ರು. ಇಲ್ಲಿ ನೋಡಿದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಕೆ ಬ್ಯಾಕ್ ಗ್ರೌಂಡ್ 1000 ಇದೀನಲ್ಲೇ ಅಲ್ಕಟ್ ನಾಯಿ, ಹುಚ್ಚ ನಾಯಿ. ನಿನಗೆ ಖಂಡಿತವಾಗಿ ನಾನ್ ಬೆಳಗ್ಗೆ ಸೂರ್ಯ ಮುಕುಂದರಾಜ್ ಕೇಳಿದೆ, ಸೂರ್ಯ ಇವನ್ ಹೊಡಿಬೇಕಲ್ಲೇ ಅಂತ. ಬೇಡ ಅಂದ ಅವನು, ಬೇಡ ಕಾನೂನು ಕೈ ತಗೊಂಬಾರ್ದು ಅಂತಂದ. ನಾನು ಹೇಳಿದ್ದೀನಿ ಕಾಂಗ್ರೆಸ್ ಅವ್ರಿಗೆ, ನಾನು ಅವನ್ನ ಹೊಡೆದ್ಬಿಟ್ಟು ಜೈಲಿಗೆ ಹೋಗ್ತೀನಿ, ಜೈಲಲ್ಲಿ ಹೋಗಿ ಹೊಡಿತೀನಿ ಅವನ್ಗೆ. ಇವತ್ತು ಒಬ್ಬ ಮಿನಿಸ್ಟರ್ ಬಿಡಲ್ಲ ಅಂದ್ರೆ ಸಾಮಾನ್ಯ ನಮ್ಮ ಹೆಂಡತಿಗೆ ನಮ್ಮ ಮಕ್ಕಳಿಗೆಲ್ಲೋ ಬಿಡ್ತೀರಾ ನೀವು? ಅಶೋಕ, ಈ ನನ್ನ ಮಕ್ಕಳಿಗೆ ಹೇಳು, ನಾವು ಕನ್ನಡಿಗರು, ನಿಮ್ಮ ಹಿಂದಿ ವಾಲಾಗಳು, ನಿಮ್ಮ ಈ ಬಿಜೆಪಿ, ನಿಮ್ಮ ಈ ಪಕ್ಷ ಒಂದು ಲಿಮಿಟ್ ಅಲ್ಲಿ ಇರ್ಲಿ. ಲಿಮಿಟ್ ಮೀರಿದ್ರೆ ಮನೆಗೆ ನುಗ್ಗು ಹೊಡಿತೀವಿ ನಿಮ್ಗೆ. ನೀನು ಮಿನಿಸ್ಟರ್ ಆಗಿರೋ, MLA ಆಗಿರೋ, ಹೆಣ್ಣು ಮಕ್ಕಳ ವಿಚಾರಕ್ಕೆ ತಲೆ ಹಾಕ್ರೆ, ಕರ್ನಾಟಕದ ಮರ್ಯಾದೆಗೆ ಕೈ ಇಟ್ರೆ ಮನೆಗೆ ನುಗ್ಗು ಹೊಡಿತೀವಿ ನಿಮ್ಗೆ. ವಿ ವಿಲ್ ಎಂಟರ್ ಯುವರ್ ಹೋಮ್ಸ್. ನನಗೇನು ಸೆಕ್ಯೂರಿಟಿ ಬೇಕಾಗಿಲ್ಲ, ಪೊಲೀಸ್ ಸೆಕ್ಯೂರಿಟಿ. ವಿತೌಟ್ ಸೆಕ್ಯೂರಿಟಿ ನಿನ್ನ ಮನೆ ನುಗ್ಗು ಹೊಡಿತೀವಿ ನಾವು. ಇನ್ನೊಂದು ಸಾರಿ ಅಸೆಂಬ್ಲಿ ದೇವಸ್ಥಾನ, ಕಾನೂನು ಮಾಡೋ ದೇವಸ್ಥಾನದಲ್ಲಿ ನೀನು ನಿನ್ನ ತೀಟೆಗೆ ವೇಶ್ಯ ಮಾಡ್ದಲ್ಲೇನೋ, ಹಲ್ಕಟ್ ನಿನ್ನ ಮಗನ. ನಿನಗೆ ಕಾನೂನು ಶಿಕ್ಷೆ ಬಿಟ್ಟಾಕೋ, ಮನೆಗೆ ನುಗ್ಗು ಹೊಡಿತೀವಿ ನಿನಗೆ. ಓಟಿ ನಿನ್ನ ಮನೆಗೆ ನುಗ್ಗು ಹೊಡಿತೀವಿ ನಾವು. ಜ್ಞಾಪಕ ಇಟ್ಕೋ, ಚಿಕ್ಕಮಂಗ್ಳೂರು ಮನೆಗೆ ನುಗ್ಗು ಹೊಡಿತೀವಿ ನಿನಗೆ. ಮಗನೇ ಎಚ್ಚರವಾಗಿರೋ, ಮನೆಗೆ ನುಗ್ಗಿದ್ರೆ ಒದೆ ಬಿದ್ಮೇಲೆ ಪೊಲೀಸರು ಬರ್ತಾರೆ, ಪರವಾಗಿಲ್ಲ. ನಿನಗೋಸ್ಕರ ಒದೆ ಹೊಡೆದು ನಾನು ಜೈಲಿಗೆ ಹೋಗಿ ರೆಡಿ ಇದ್ದೀನಿ. ನಾನು ಜೈಲಿಗೆ ಹೋಗಿ ರೆಡಿ ಇದ್ದೀನಲ್ಲಿ. ನಾನೇನು ಜೈಲನ್ನು ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಮಗನೇ. ಹೊಡೆದ್ರೆ ಆ ಬಾಯಲ್ಲಿರೋ 32 ಹಲ್ಲು, ಆ ಮೈಯಲ್ಲಿರೋ ಮೂಳೆಗಳ ಪುಡಿ ಪುಡಿ ಆಡ್ಬೇಕು. ರಾಸ್ಕಲ್ ತಗೊಂಬಂದು ನೀನು ಮಗನೇ. ಒಬ್ಬ ಮಿನಿಸ್ಟರ್ನ ಅವಳ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳೋ ರಮೇಶ್ ಜಾರಕಿಹೊಳಿಗೆ, ಹಲ್ಕಟ್ಗೆ. ಸಾಮಾನ್ ಮೇಲೆ ಹೆಜ್ಜೆ ಕೊಡ್ಬೇಕು ನನ್ನ ನಿನ್ಗೆ. ಸಾಮಾನ್ ಹುಷಾರ್, ಅರ್ಥ ಆಯ್ತಾ? ಹುಷಾರಾಗಿರೋ ಮಗನೇ. ಕುಡಿಯಕ್ಕೆ ಎಣ್ಣೆ ಪಾರ್ಟಿ ಕೊಟ್ಟ ಅಂತ ಕುಡಿದು ಬಿಟ್ಟು ಬಾಯಿಗೆ ಬಂದಂಗ ಮಾತಾಡಿದ್ರೆ ಮಗನೇ, ಮೈಯಲ್ಲಿರೋ ಮೂಳೆಗಳು, ಬಾಯಲ್ಲಿರೋ ಹಲ್ಲುಗಳಿರಲ್ಲ ನಿನಗೆ. ನೆಕ್ಸ್ಟ್ ಟೈಮ್ ಮಾತಾಡಕ್ ಅಲ್ಲಿರಲ್ಲ ಮಗನೇ. ನಿನಗೆ ಹೊಡೆದು ಬಿಟ್ಟು ಬೇಕಾದ್ರೆ ಜೈಲು ಹೋಗಿ ಹಿಡಿದೀನಿ, ಆಮೇಲೆ ಜೈಲಲ್ಲೂ ಬಂದು ಹೊಡಿತೀನಿ ನಾನು. ಎಚ್ಚರವಾಗಿರೋ. ಯಾವ RSS, ಯಾವ ಬಿಜೆಪಿ ಬರಲ್ಲ. ನಾನ್ ನೋಡಿದೀನಿ ಜೀವನ ಅಂದ್ರೆ ಏನು ಅಂತ. ಕೋವಿಡ್ ಸಮಯದಲ್ಲಿ 30,000 ಜನ ಸತ್ತೋದ್ರು, ಯಾರು ಆಗಿಲ್ಲ. ಕೆಂಪೇಗೌಡ ಅದೇ ವಂಶದವನು. ಪಾಳ್ಯಗಾರನಲ್ಲಿ ಕೆಂಪೇಗೌಡ ಪಾಳ್ಯಗಾರ, ಅದೇ ಬ್ಲಡ್. ಮನೆಗೆ ನುಗ್ಗು ಹೊಡಿತೀನಿ ನಿನ್ಗೆ. ಇನ್ನೊಂದು ಸತಿ ಯಾವುದೇ ಹೆಣ್ಣು ಮಗಳಿಗೆ ಇವಾಗ್ಲೂ ಹೇಳ್ತೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬನ್ನಿ ನಿಂತ್ಕೊಳ್ಳಿ, ಇವನಿಗೆ ನಾನೇ ಹೊಡಿತೀನಿ. ಚಪ್ಪಲಿ ಕಿತ್ತೋಗಂಟ ಹೊಡಿತೀನಿ, ಬೂಟ್ ಕಿತ್ತೋಗಂಟ ಹೊಡಿತೀನಿ.
ಆಮೇಲೆ ಬೇಕಾದ್ರೆ ಜೈಲ್ಗೆ ಹೋಗ್ತೀನಿ. ಥ್ಯಾಂಕ್ ಯು.